ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು ಧ್ಯಾನ ಯೋಗ 6ನೇ ಅಧ್ಯಾಯ, ಅದರಲ್ಲಿ 30, 31, 32 ಮತ್ತು 33ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, 30ನೇ ಶ್ಲೋಕ ಹಿಂದಿನ ಇದರಲ್ಲಿ ಧ್ಯಾನ ಹೇಗೆ ಮಾಡಬೇಕು, ಎಂಥವ್ರು ಧ್ಯಾನ ಮಾಡ್ಬೋದು, ಧ್ಯಾನ ಮಾಡೋರ ಮನಸ್ಥಿತಿ ಹೇಗಿರುತ್ತೆ, ಮತ್ತು ಹೇಗೆ ಧ್ಯಾನ ಮಾಡೋದ್ರಿಂದ ಧ್ಯಾನ ಸಿದ್ಧಿಯಾಗತ್ತೆ ಅನ್ನೋದ್ರ ಬಗ್ಗೆ ಶ್ರೀಕೃಷ್ಣ ಹೇಳ್ತಾ ಇದ್ದ. ಅದನ್ನೇ ಮುಂದುವರಿಸ್ತಾ ಶ್ರೀಕೃಷ್ಣ 30ನೇ ಶ್ಲೋಕದಲ್ಲಿ ಹೇಳ್ತಾನೆ, ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಮಾಹಂ ನ ಪ್ರಣಶ್ಯಾಮಿ ನ ಚ ಮೇ ನ ಪ್ರಣಶ್ಯತಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಯೋಗಿಯಾದವನು ಎಲ್ಲ ಕಡೆಯಲ್ಲೂ ನನ್ನನ್ನೇ ನೋಡ್ತಾನೆ. ಎಲ್ಲ ಕಡೆಯಲ್ಲಿ ಯಾರು ನನ್ನನ್ನೇ ನೋಡ್ತಾರೋ ಅವ್ರನ್ನ ಯೋಗಿ ಆಗ್ತಾನೆ. ಮತ್ತು ಯೋಗಿ ಆದವನು ಎಲ್ಲ ಕಡೆಯಲ್ಲೂ ನನ್ನನ್ನು ಕಾಣದೇ ಹೋಗಲ್ಲ. ಅವನಿಗೆ ಯಾವುದು ಪವಿತ್ರ ಅಪವಿತ್ರ, ಶುದ್ಧ ಅಶುದ್ಧ, ವರ್ಜ್ಯ, ಇದನ್ನು ತಗೋಬಹುದು ಅನ್ನೋದು ಯಾವುದೇ ಒಂದು ಭೇದ ಭಾವ ಇರೋದಿಲ್ಲ. ಎಲ್ಲದರಲ್ಲೂ ನನ್ನನ್ನೇ ನೋಡ್ತಾ ಇರ್ತಾನೆ. ಅಂತಹವನು ಯೋಗಿ ಆಗ್ತಾನೆ. ಅವನಿಗೆ ದೇವರು ಎಲ್ಲದರಲ್ಲೂ ಕಾಣಿಸ್ತಾ ಇರ್ತೆ. ಎಲ್ಲ ಒಂದು ವಿಷಯದಲ್ಲಿ, ಎಲ್ಲ ಒಂದು ವಸ್ತುಗಳಲ್ಲಿ ದೇವರು ಕಾಣಿಸ್ತಾ ಇರುತ್ತೆ. ಎಲ್ಲವನ್ನೂ ದೇವರ ಸೃಷ್ಟಿ ಅಂತಲೇ ತೆಗೆದುಕೋತಾನೆ. ಯಾವುದರಲ್ಲೂ ಭೇದ ಭಾವ ಮಾಡಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ 31ನೇ ಶ್ಲೋಕದಲ್ಲಿ ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಸ್ಥಿತಃ ಸರ್ವತಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಯೋಗಿಯಾಗದವನು ನಾನತ್ವ ಅಂದರೆ ತುಂಬ ವಸ್ತುಗಳು, ಏಕತ್ವ ಅಂದರೆ ಒಂದೇ, ಯಾವಾಗಲೂ ಏಕತ್ವವನ್ನು ಹೊಂದಿರ್ತಾನೆ. ಅವನು ಎಲ್ಲವೂ ಒಂದೇ ಅಂತ ತಿಳ್ಕೊತಾನೆ. ಏಕತ್ವದಲ್ಲಿ ಅವನ ಮನಸ್ಸು ಸ್ಥಿತವಾಗಿರುತ್ತೆ. ನಾನತ್ವಗಳು ನಮಗೆ ಗೋಚರವಾಗ್ತಾ ಇದ್ರು. ಬೇರೆ 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 ವಸ್ತುಗಳು, ಬೇರೆ 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 ವಿಷಯಗಳು ನಮಗೆ ಗೋಚರವಾಗ್ತಾ ಇದ್ರೂ ಕೂಡ ಅವನು ಎಲ್ಲವನ್ನೂ ಒಂದೇ ರೀತಿಯಲ್ಲಿ ನೋಡ್ತಾನೆ. ಎಲ್ಲವನ್ನೂ ಒಂದೇ ರೀತಿಯಲ್ಲಿ ಆಸ್ವಾದಿಸ್ತಾನೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅವನು ನನ್ನಲ್ಲೇ ನೆಲೆಸಿರ್ತಾನೆ. ಒಂದೇ ವಸ್ತುವಿನಲ್ಲಿ ಮನಸ್ಸನ್ನು ಇಟ್ಕೊಂಡಿರ್ತಾನೆ. ಅದೇ ಧ್ಯಾನದ ಪರಮೋಚ್ಚ ಸ್ಥಿತಿ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅಂದರೆ ಈ ಯೋಗಿಗಳು ಅಂತ ಯಾರ್ಯಾರು ಹೇಳ್ತೀವೋ, ಪುರಂದರದಾಸರಿರ್ಬೋದು, ಕನಕದಾಸರಿರ್ಬೋದು, ಕುಂಬಾರ ಇರ್ಬೋದು, ಅಥವಾ ಕಬೀರ್ ಅವರಿರ್ಬೋದು, ಎಲ್ಲರೂ ಒಂದೊಂದು ಕಾರ್ಯದಲ್ಲಿ ಮಗ್ನರಾಗಿದ್ದವರೇ. ಕಬೀರ್ ಅವರು ನೇಯ್ಗೆ ಮಾಡ್ತಾಯಿದ್ರು, ಭಕ್ತ ಕುಂಬಾರ ಮಡಕೆಗಳನ್ನು ಮಾಡ್ತಾಯಿದ್ದ. ಹಾಗೆಯೇ ಧರ್ಮವ್ಯಾಧ ಅಂತ, ವ್ಯಾಧಗೀತ ಅಂತಲೇ ಬರುತ್ತೆ. ಧರ್ಮವ್ಯಾಧ ಏನು, ಅವನು ಕಟುಕನಾಗಿದ್ದ. ಆದರೂ ಅವರೆಲ್ಲ ಯೋಗಿಗಳೇ, ಜ್ಞಾನಿಗಳೇ. ಯಾಕೆ ಅಂದರೆ ಅವರು ತಮ್ಮ ಕೆಲಸದಲ್ಲಿ ದೇವರನ್ನು ಕಾಣ್ತಾಯಿದ್ರು. ತಮ್ಮ ಕೆಲಸದಲ್ಲಿ ಅವರು ಪರಮಾತ್ಮನನ್ನು ಕಾಣ್ತಾಯಿದ್ರು, ಸಾಕ್ಷಾತ್ಕಾರ ಮಾಡ್ಕೊಂಡಿದ್ರು. ಅವ್ರಿಗೆ ಈ ಕೆಲಸ ಕೆಟ್ಟದ್ದು, ಈ ಕೆಲಸ ಒಳ್ಳೆಯದು ಅಂತ ಇರಲಿಲ್ಲ. ಅವರು ವೃತ್ತಿಗೆ, ಅವರ ಕರ್ಮಕ್ಕೆ ಒಂದು ಕೆಲಸವನ್ನು ಮಾಡ್ತಾ ದೇವರಲ್ಲಿ ಅವನ ಮನಸ್ಸನ್ನು ನೆಟ್ಟಿದ್ರು. ಅಂತಹವರೆಲ್ಲ ಯೋಗಿಗಳೇ, ಅವರು ನನಗೆ ಪ್ರಿಯರಾದವರು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 32ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಆತ್ಮೌಪಂ ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಯಾರು ಎಲ್ಲ ಪ್ರಾಣಿಗಳ ಸುಖ ದುಃಖವನ್ನು ತನ್ನಂತೆ ಭಾವಿಸ್ತಾರೋ, ಎಲ್ಲ ಪ್ರಾಣಿಗಳಿಗೂ ಸುಖ ದುಃಖ ಅನ್ನೋದಿರುತ್ತೆ, ಎಲ್ಲ ಮನುಷ್ಯರಿಗೂ ಸುಖ ದುಃಖ ಅಂತ ಇರುತ್ತೆ ಅಂತ ತಿಳ್ಕೋತಾರೋ ಅವರು ನನಗೆ ಹತ್ತಿರ ಆಗ್ತಾರೆ. ಅಂಥವರಿಗೆ ಧ್ಯಾನ ಸಿದ್ಧಿ ಬೇಗ ಆಗತ್ತೆ. ಅವರು ಬೇರೆ ಕೆಲಸದಲ್ಲಿ ಮಾಡಿದ್ರೂ ಅವರ ಒಳ ಮನಸ್ಸು ಧ್ಯಾನದಲ್ಲೇ ಇರುತ್ತೆ ಅಂತ ಅಂತಾರೆ. ನಾವು ಏನಪ್ಪ ಅಂದರೆ, ನಾವು ಒಂದು ಸತಿ ಅನ್ಕೋತೀವಿ, ಪ್ರಾಣಿಗಳು ಅದು ಬಿಟ್ಟು ಏನಾದರೂ ಆಗೋಗ್ಲಿ ಬಿಡು, ನಾನು ಸರಿಯಾಗಿದ್ದರೆ, ಚೆನ್ನಾಗಿದ್ದರೆ ಸಾಕು, ನನ್ನ ಒಂದು ಸುತ್ತಲಿರೋದು ಚೆನ್ನಾಗಿದ್ದರೆ ಸಾಕು ಅಂತ ಅಂದ್ಕೊಂಡು ನಾವು ಸ್ವಾರ್ಥಿಗಳು, ಅಲ್ಪಮತಿಗಳಾಗಿರ್ತೀವಿ. ಆದರೆ ಯೋಗಿಯಾದವನು
ಎಲ್ಲರಲ್ಲೂ ಎಲ್ಲರ ಸುಖ ದುಃಖವನ್ನು ತನ್ನ ಸುಖ ದುಃಖ ಅಂತ ಅನ್ಕೋತಾನೆ. ಬೇರೆಯವರಿಗೆ ದುಃಖ ಅದಕ್ಕೂ ಸ್ಪಂದಿಸ್ತಾನೆ, ಬೇರೆಯವರ ಸುಖಕ್ಕೂ ಸ್ಪಂದಿಸ್ತಾನೆ. ಅಂತಹವನನ್ನು ಯೋಗಿ ಅಂತ ಕರಿಬಹುದು. ಅವ್ರಿಗೆ ಅಲ್ಪ ಬುದ್ಧಿ ಇರಲ್ಲ, ಅವರು ಹೃದಯ ವಿಶಾಲವಾಗಿರುತ್ತೆ ಅಂತ ಹೇಳ್ತಾರೆ. ಯಾವಾಗ ಈ ಧ್ಯಾನದ ಸಮೀಪಕ್ಕೆ ನಾವು ಹೋಗ್ತೀವೋ ಆವಾಗ ನಮ್ಮ ಮನಸ್ಸು ವಿಶಾಲವಾಗ್ತಾ ಹೋಗುತ್ತೆ. ನಮ್ಮ ಮನಸ್ಸು ವಿಶಾಲವಾಗತ್ತೆ ಅಂದರೆ ಅದರಲ್ಲಿ ನಮ್ಮವರು ಎಲ್ಲ ಯಾರ್ಯಾರು ಕಾಣಿಸ್ತಾರೋ, ಯಾವ್ಯಾವ ವಸ್ತುಗಳು ಕಾಣುತ್ತೋ, ಯಾವ್ಯಾವ ಪ್ರಾಣಿಗಳು ಕಾಣುತ್ತೋ ಅವೆಲ್ಲ ನಮ್ಮವೇ ಅಂತ ಅನ್ಸಕ್ಕೆ ಶುರು ಆಗತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಹೇಗೆ ನಾವು ದೀಪದ ಹತ್ತಿರ ಹೋದರೆ ಪ್ರಕಾಶ ಜಾಸ್ತಿ ಆಗುತ್ತೋ, ಬೆಳಕು ಜಾಸ್ತಿ ಆಗುತ್ತೋ, ಬೆಂಕಿ ಹತ್ತಿರ ಹೋದರೆ ಶಾಖ ಜಾಸ್ತಿ ಆಗುತ್ತೋ, ಹಾಗೆಯೇ ನಾವು ಧ್ಯಾನದ ಹತ್ತಿರ, ದೇವರ ಹತ್ತಿರ ಹೋದರೆ ನಮ್ಮ ಒಂದು ಹೃದಯ ವೈಶಾಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇಷ್ಟು ಹೇಳಿದ ಮೇಲೆ ಅರ್ಜುನ ತನ್ನ ಒಂದು ಸಂದೇಹವನ್ನು ಕೃಷ್ಣನ ಮುಂದೆ ಹೇಳ್ತಾನೆ. ಅದೇನಪ್ಪ ಅಂದರೆ ಈ ಶ್ಲೋಕದಲ್ಲಿ ಅರ್ಜುನ ಒಂದು ಸಂದೇಹವನ್ನು ವ್ಯಕ್ತಪಡಿಸ್ತಾನೆ. ಅದೇನಪ್ಪ ಅಂದರೆ 33ನೇ ಶ್ಲೋಕ, ಯೋಯಂ ಯೋಗಸ್ವಯ ಪ್ರೋಕ್ತಾ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಅಂದರೆ ಇದೇನು ಸಮತ್ವದ ಯೋಗ ಏನು ಹೇಳಿದೆಯೋ ಮಧುಸೂದನ, ಏನು ಸಮತ್ವ, ಎಲ್ಲರಲ್ಲೂ ಒಂದೇ, ಪ್ರಾಣಿ ಪಕ್ಷಿಗಳೆಲ್ಲ ನಮ್ಮವೇ, ಎಲ್ಲರೂ ಒಂದೇ ಅಂತ ಹೇಳಿದ್ಯೋ ಅದು ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ನನ್ನ ಮನಸ್ಸು ಚಂಚಲವಾಗಿರೋದ್ರಿಂದ ಈ ಸ್ಥಿರವಾದ ಸ್ಥಿತಿಯನ್ನು ನಾನು ನೋಡೋಕ್ಕಾಗ್ತಾ ಇಲ್ಲ. ಈ ಸ್ಥಿರವಾದ ಒಂದು ಸ್ಥಿತಿಗೆ ನಾನು ಹೋಗೋಕ್ಕಾಗ್ತಿಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಎಂಥ ಶ್ರೀಕೃಷ್ಣ ಪರಮಾತ್ಮನೇ ಅವರ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರು, ಅರ್ಜುನನ ಮನಸ್ಥಿತಿ ಎಷ್ಟು ಚಂಚಲವಾಗಿತ್ತು ಅಂದರೆ ಅವನಿಗೆ ಆ ಹೇಳೋ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಹೇಗೆ ಎಲ್ಲರನ್ನೂ ಸಮನಾಗಿ ನೋಡೋದು? ಇವರು ನಮ್ಮ ಮಾವ, ಅವ್ರು ನಮ್ಮ ತಾತ, ಅವ್ರು ನಮ್ಮ ಗುರುಗಳು, ಇದೇ ಥರ ನೋಡ್ತೀವಿ, ಅವರೆಲ್ಲ ನಮ್ಮವರೇ ಅಂತ ಅನಿಸ್ತಾ ಇದೆ ನನಗೆ. ಆದರೆ ನನ್ನ ಧನ ಅನ್ನೋದು ಬೇರೆ ಥರ ಕಾಣಿಸ್ತಾ ಇದೆ ನನಗೆ. ಅವರನ್ನೆಲ್ಲ ನಾನು ಸಂಹರಿಸಬೇಕಾ ಅನ್ನೋ ಒಂದು ಜಿಜ್ಞಾಸೆಯಿಂದ, ದ್ವಂದ್ವದಿಂದ ನಾನು ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಅವರು ನಮ್ಮವರೇ ಅಂತ ಅನಿಸುತ್ತೆ, ಎಲ್ಲರೂ ನಮ್ಮವರೇ ಅನಿಸುತ್ತೆ. ನೀನು ಹೇಳಿದ್ಯಾ ಯಾರನ್ನೂ ನೀ ಸಾಯಿಸ್ತಾ ಇಲ್ಲ, ಯಾರನ್ನೂ ನೀ ಬದುಕ್ಸೋಕ್ಕಾಗಲ್ಲ ಅಂತ ಎಲ್ಲ ಹೇಳ್ತಾ ಇದ್ಯಾ. ಆದರೆ ಈ ಸ್ಥಿತಿಯನ್ನು ನಾನು ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ, ನನ್ನ ಮನಸ್ಸು ಚಂಚಲವಾಗಿದೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅಂದರೆ ದೊಡ್ಡ ಗುರುಗಳು ಸಿಗೋದು ಒಂದು ದೊಡ್ಡ ಭಾಗ್ಯ. ಶ್ರೀಕೃಷ್ಣ ಜಗದ್ಗುರು, ಅವನು ಅರ್ಜುನನಿಗೆ ಸಿಕ್ಕಿದ್ದಾನೆ. ಅವನಿಂದ ಜ್ಞಾನವನ್ನು ಪಡೆದುಕೊಳ್ಳೋದು ಇನ್ನೊಂದು ದೊಡ್ಡ ಭಾಗ್ಯ. ಎಲ್ಲವನ್ನ ನಾವು ತೆಗೆದುಕೊಂಡು ಬರೋಕ್ಕಾಗಲ್ಲ. ಒಂದು ಗುರು ಅಂದರೆ ಒಂದು ಸಮುದ್ರ ಇದ್ದ ಹಾಗೆ. ಸಮುದ್ರದಿಂದ ನಾವು ಎಷ್ಟು ತಗೋತೀವಿ, ಎಷ್ಟನ್ನು ನಾವು ಪಡ್ಕೋತೀವಿ ಅನ್ನೋದು ತುಂಬ ಕಷ್ಟ ಆಗತ್ತೆ. ಹಾಗೇ ಇಂತಹ ಜಗದ್ಗುರು ಕೃಷ್ಣನ ಒಂದು ಉಪದೇಶ ಬರ್ತಾ ಇದ್ದರೂ ಕೃಷ್ಣನಿಗೆ ಅರ್ಜುನನಿಗೆ ಸಂಶಯಗಳು ಬರ್ತಾ ಇದೆ. ತನ್ನ ಗುರುವಿನಿಂದ ಆ ಸಂಶಯವನ್ನು ಕಳೆದುಕೊಳ್ಬೇಕು ಅನ್ನೋ ಒಂದು ಉತ್ಸುಕನ ಸ್ಥಿತಿಯಲ್ಲಿ ಅರ್ಜುನ ಇದ್ದಾನೆ. ಅದೇ ರೀತಿ ಈ ಒಂದು ಪ್ರಶ್ನೆಯನ್ನು ಶ್ರೀಕೃಷ್ಣನಲ್ಲಿ ಕೇಳ್ತಾನೆ. ಏನಪ್ಪ ಅಂದರೆ, ಇದು ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಶಿಷ್ಯನಾದವನು ಗುರುವನ್ನು ಪ್ರಶ್ನೆ ಮಾಡಬೇಕು. ಯಾವಾಗಲೂ ಪ್ರಶ್ನೆ ಮಾಡದೆ ಹೋದರೆ ಗುರು ತನ್ನಲ್ಲಿರೋ ಎಲ್ಲವನ್ನ ಶಿಷ್ಯನಿಗೆ ಕೊಡೋಕ್ಕಾಗೋದಿಲ್ಲ. ಸರಿಯಾದ ಸಮಯದಲ್ಲಿ ಹಿಂದೆ ಏನು ಹೇಳಿದ್ದಾನೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಸರಿಯಾಗಿ ಪ್ರಶ್ನೆಯನ್ನು ಮಾಡಿದಾಗ ತನ್ನ ಒಂದು ಅನುಮಾನ ಕಳೆದು ಅವನು ಇನ್ನೂ ಪುನೀತನಾಗ್ತಾನೆ ಅನ್ನೋದನ್ನು ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಅವನ ಒಂದು ಪ್ರಶ್ನೆಯನ್ನು ಶ್ರೀಕೃಷ್ಣನ ಮುಂದೆ ಇಟ್ಟಿದ್ದಾನೆ. ಇದನ್ನು ಹೇಗೆ ಶ್ರೀಕೃಷ್ಣ ಉತ್ತರಿಸ್ತಾನೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.